ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪೆಟ್ರೋಲ್ ರೇಟ್ ಜಾಸ್ತಿ ಆಗೋಯ್ತು, ಹೇಗಪ್ಪ ಗಾಡಿ ಮೇಂಟೈನ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮಗೆ ನೀರಿನಲ್ಲಿ ಓಡೋ ವಾಟರ್ ಬೈಕ್ ಚಮತ್ಕಾರವನ್ನ ತೋರಿಸ್ತಾ ಇದ್ದೀವಿ. ಅದೇ ಈ ಹೊತ್ತಿನ ವಿಶೇಷ, ವಾಟರ್ ಬೈಕ್. ಒಂದು ಸಣ್ಣ ಆಲೋಚನೆ ಎಂತೆಂಥ ದೊಡ್ಡ ದೊಡ್ಡ ಆವಿಷ್ಕಾರಗಳಿಗೆ ಕಾರಣವಾಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಅಂದಹಾಗೆ ಈ ಮೋಟರ್ ಬೈಕ್ ತಯಾರಿಸಿದ ಆ ಸಾಧಕನ ಹೆಸರು ಜಯಕುಮಾರ್ ಖಾಂಡ್ಕೆ. ಈ ಬೈಕ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ದಿನ ಕಳೆದಂತೆ ಪೆಟ್ರೋಲ್ ಬೆಲೆ ಗಗನಕ್ಕೇರ್ತಾ ಇದೆ. ಅದಕ್ಕಾಗಿ ಇಲ್ಲಿ ಅವರು ಒಂದು ಸಾಧನೆ ಮಾಡಿದ್ದಾರೆ. ಅದೇನಂತಂದರೆ ಪೆಟ್ರೋಲ್ ಜೊತೆಗೆ ನೀರನ್ನು ಸೇರಿಸಿ ಮೋಟರ್ ಸೈಕಲ್ ಓಡಿಸೋದು. ಅರೆ ಇದೇನಂತೀರಾ? ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ಈ ಬೈಕನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ. ಇದು ಅಂತಿಂತಹ ಬೈಕ್ ಅಲ್ಲ, ವಾಟರ್ ಬೈಕ್, ನೀರಿನಲ್ಲೇ ಓಡುವ ಬೈಕ್. ಈ ಬೈಕನ್ನ ಆವಿಷ್ಕರಿಸಿದವರು ಬೆಳಗಾವಿಯ ಜಯಕುಮಾರ್ ಖಾಂಡಕೆ, ಮೂಲತಃ ಕೊಲ್ಹಾಪುರದವರು. ಇವರಿಗೆ ಇಂಥದ್ದೊಂದು ಐಡಿಯಾ ಹೊಳೆದದ್ದೇ ಆಕಸ್ಮಿಕವಾಗಿ. ತಮ್ಮ ದ್ವಿಚಕ್ರ ವಾಹನಕ್ಕೆ ಒಂದು ದಿನ ಪೆಟ್ರೋಲ್ ಹಾಕಿಸುವಾಗ ಬಂಕ್ನವರ ಜೊತೆ ಜಗಳವಾಯ್ತಂತೆ. ಆ ದಿನ ಹುಟ್ಟಿಕೊಂಡ ಹಠ ಈ ಆವಿಷ್ಕಾರಕ್ಕೆ ಸ್ಫೂರ್ತಿಯಾಯ್ತು. ಅದಕ್ಕೆ ತಕ್ಕಂತೆ ದಿನ ಕಳೆದಂತೆ ಪೆಟ್ರೋಲ್ ಬೆಲೆಯೂ ಏರ್ತಾ ಹೋಯ್ತು. ಇದಕ್ಕೆಲ್ಲ ಏನಾದ್ರೂ ಪರಿಹಾರ ಕಂಡು ಹಿಡಿಯಲೇಬೇಕು ಎಂದು ಹಠಕ್ಕೆ ಬಿದ್ದು ಸಾಧನೆಗೆ ಕುಳಿತಾಗ ಸೃಷ್ಟಿಯಾದದ್ದೇ ಈ ವಾಟರ್ ಬೈಕ್. ये गाड़ी पानी और पेट्रोल पे चलाने का जो मेरे दिमाग में बात आई है, वो करीबन 2 बरस पहले ये दिमाग में बात आ गई थी. तो उस वक्त मैंने इसके बारे में सोच के बाद में एक किस हिसाब से ये बनाना चाहिए वो उसका दिमाग में मैंने प्रोग्राम फिक्स किया. ಹಾಗಂತ ಇದು ಕನಸು ಬಂದ ಕೂಡಲೇ ಸಕಾರವಾದದ್ದಲ್ಲ. ಈ ಕನಸು ನನಸಾಗೋಕೆ ಇವರು 15 ವರ್ಷ ಶ್ರಮ ಪಟ್ಟಿದ್ದಾರೆ. ಜಯಕುಮಾರ್ ಅವರ ಈ ಬೈಕ್ನ ಇನ್ನೊಂದು ವಿಶೇಷತೆ ಏನಂದ್ರೆ ಇದು ಹೊಗೆ ರಹಿತ, ನೀರಿನ ಆವಿ ಮೇಲೂ ಓಡತ್ತೆ ಹಾಗೂ ಉತ್ತಮ ಮೈಲೇಜ್ ಕೊಡುತ್ತೆ. मैंने यहाँ पे पानी की टाकी बिठाई है. बाद में उसमें पीने का पानी जो हम पीते हैं वही पानी डाल के उसको सप्लाई एडिशनल यहाँ पे कार्बोरेटर बिठा के उसके ज़रिए इंजन को सप्लाई दिया है. कार्बोरेटर और इंजन के बीच में जो साइलेंसर है उसके ऊपर वो पानी मैंने स्टीम फॉर्मेट में कन्वर्ट किया है. जो स्टीम फॉर्मेट में इंजन में सप्लाई हो जाएगी और पेट्रोल कार्बोरेटर से पेट्रोल जो आता है उसी हिसाब से हो जाएगा. और ये दोनों का मिक्सिंग सिलेंडर में होने वाला है, जहाँ पे वो कंप्रेशन स्ट्रोक में दोनों भी पेट्रोल और पानी में का जो हाइड्रोजन है वो दोनों एक्टिव होने की वजह से वहाँ पे अपने को रेगुलर इंजन से ज़्यादा हाइड्रोजन होने की वजह से रेगुलर इंजन से ज़्यादा फोर्स मिलेगा. अपने को पेट्रोल में बचत होने वाली है. जो एवरेज में बढ़त मिलेगी वो मोर देन 40 से 50% मिलेगा. यानी 40 से 50% अपना पेट्रोल जो है वो सेव होने वाला है और उसी हिसाब से एनवायरमेंट पोल्यूशन भी कम होने वाला है. ಮೂಲತಃ ಬಟ್ಟೆ ವ್ಯಾಪಾರಿಯಾದ ಜಯಕುಮಾರ್ ಅವರ ಕನಸಿಗೆ ಅವರ ಕುಟುಂಬವು ಶಕ್ತಿ ಕೊಟ್ಟಿದೆ. ಅವರ ಕುಟುಂಬ ವ್ಯಾಪಾರವನ್ನ ನೋಡಿಕೊಂಡು ಇವರನ್ನ ಈ ಸಾಧನೆಗಾಗಿಯೇ ಬಿಟ್ಟುಕೊಟ್ಟಿತ್ತು. ಇನ್ನು ಇವರ ವಾಟರ್ ಬೈಕ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ಕುತೂಹಲ. ಇವರ ವಾಹನದ ಹಿಂಬದಿಯಲ್ಲಿ ನೀರಿನ ಟ್ಯಾಂಕ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಅಲ್ಲಿಂದ ಪೈಪ್ಲೈನ್ ಮುಖಾಂತರ ಕಾಪರ್ ಪೈಪ್ನಿಂದ ಸೈಲೆನ್ಸರ್ ಕೊಳವಿಗೆ ಜೋಡಿಸಿ ಅಲ್ಲಿಂದ ಕಾರ್ಪೊರೇಟರ್ಗೆ ಜೋಡಿಸಲಾಗಿದೆ. ಇದು ವರ್ಕ್ ಮಾಡೋದು ಇಷ್ಟೇ ತಂತ್ರಜ್ಞಾನದಲ್ಲಿ. ಎಲ್ಲ ಓಕೆ, ಇದನ್ನ ಎಲ್ಲಾ 2 ವೀಲರ್ಗಳಿಗೂ ಜೋಡಿಸಬಹುದಾ? ಎಸ್ ಅಂತಿದ್ದಾರೆ ಜಯಕುಮಾರ್. ಜಸ್ಟ್ 7,000 ಖರ್ಚು ಮಾಡಿದ್ರೆ ಸಾಕು ಈ ಸಾಧನವನ್ನ ಎಲ್ಲಾ ದ್ವಿಚಕ್ರ ವಾಹನಗಳಿಗೂ ಫಿಕ್ಸ್ ಮಾಡಬಹುದಂತೆ. ಅದು ಹೇಗೆ ಅವರೇ ಹೇಳ್ತಾರೆ, ಕೇಳಿ. ಒಂದೆಡೆ ಬಟ್ಟೆ ಅಂಗಡಿಯನ್ನ ನೋಡಿಕೊಂಡು ಇನ್ನೊಂದೆಡೆ ಆವಿಷ್ಕಾರದ ಜವಾಬ್ದಾರಿಯನ್ನ ಹೊತ್ತ ಜಯಕುಮಾರ್ ತಮ್ಮ ಪಲ್ಸರ್ ಬೈಕ್ಗೆ ಈ ಯಂತ್ರವನ್ನ ಅಳವಡಿಸಿದ್ದಾರೆ. 7,000 ರೂಪಾಯಿ ವೆಚ್ಚದೊಂದಿಗೆ ಈ ಸಾಧನವನ್ನ ಎಲ್ಲಾ ಬೈಕ್ಗಳಿಗೂ ಅಳವಡಿಸಬಹುದು ಅಂತಾರೆ ಜಯಕುಮಾರ್.
ये टेक्नोलॉजी अभी मुझे 4 व्हीलर पे भी प्रैक्टिकल में लाने की है। उसके लिए मैं अभी कोशिश कर रहा हूँ। एक किट 2 व्हीलर के लिए जो लॉन्च हुआ तो अंदाजन टेंटेटिव मैं बोल रहा हूँ, फिक्स नहीं, तो अंदाजन 500-5,500 रुपये तक उसका खर्चा बढ़ेगा ऐसा लगता है। और वो जो खर्चा हम ये किट के लिए खर्चा करेंगे तो ये अंदाजन 1 महीने के अंदर वो रिटर्न हमारे किस्से में आने वाला है फ्यूल सेविंग के जरिए। जो पेट्रोल की बचत होगी तो उससे जो सेविंग होगा वो हमारे किस्से में रिटर्न आएगा और बाद में ये अपने को बोनस करके हम वो किट यूज़ कर सकते हैं। ಜಯಕುಮಾರ್ ಸಾಧನೆಯನ್ನ ಪಕ್ಕದ ಮನೆಯವರು ಹಾಡಿ ಹೊಗಳ್ತಾರೆ. ಈ ಬೈಕನ್ನ ನೋಡಲು ಸುತ್ತಮುತ್ತಲಿನ ಜನರು ಕೂಡ ಬರ್ತಿದ್ದಾರೆ. ಈ ಸಾಧನೆಯನ್ನ ಕಂಡು ನಮಗೆ ತುಂಬಾ ಸಂತೋಷವಾಗಿದೆ ಎಂದು ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಪ್ರಸ್ತುತ ದಿನಮಾನಗಳಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಆಗೋದ್ರಿಂದ ಇಂಥ ಸಾಧನೆಗೆ ಬಹಳ ಮಹತ್ವ ಸಿಗ್ತೈತೆ. ಯಾಕಂದರೆ ಇದರಿಂದ ಈ ನೀರು ಮತ್ತು ಪೆಟ್ರೋಲ್ ಮಿಕ್ಸ್ ಮಾಡಿ ಓಡಿಸೋದ್ರಿಂದ ಈ ಇಂಧನನೂ ಅದರ ಇದೂ ಹೊಗೆನೂ ಹೆಚ್ಚಿಗೆ ಬರೋದಿಲ್ಲ, ಪರಿಸರಕ್ಕೂ ಒಳ್ಳೆಯದು ಇದನ್ನಾಗ್ತೈತಿ. ಆಮೇಲೆ ಇಂಥದ್ರೊಳಗೆ ಈಗ ಎಲ್ಲರೂ ಪೆಟ್ರೋಲ್ ಬೆಲೆಗೆ ಇದನ್ನಾಗ್ತಾರೆ. ಇದು ಇವರೇನು ಪ್ರಕಲ್ಪ ತೊಗೊಂಡ್ರ ಕೈಯಾಗ ಗಾಡಿದು ಪೆಟ್ರೋಲ್ ಪ್ಲಸ್ ನೀರಿಂದ ಇದ್ರ ಮೇಲಿಂದು ಇದು 100% ಸಕ್ಸಸ್ ಐತಿ. ಇವ್ರು ಮೊದಲು ದಿಲ್ಲಿಗೆ ಹೋಗಿರು, ದಿಲ್ಲಿ ಸರ್ಕಾರ ಸಹಿತ ಅವರು ದಖಲ್ ತೊಗೊಂಡ್ರ. ಇವ್ರು ಮಹಾರಾಷ್ಟ್ರ ಸರ್ಕಾರಕ್ಕೆ CM ಕಡೆದು ಇದು ಮಾಡ್ಯಾರ, ಕಾಗದ ಪತ್ರ ಕೊಟ್ಟಾರ, ಅದು ಸಕ್ಸಸ್ ಆಗೈತಿ. ಹಳೆಯ ಬೈಕ್ಗಳ ಕಾರ್ಪೊರೇಟರ್ಗಳನ್ನ ವಾಹನದ ಮಧ್ಯೆ ಜೋಡಿಸಿ ಇಲ್ಲಿಂದ ನೀರು ಸರಾಗವಾಗಿ ಕಾಪರ್ ಪೈಪ್ಗೆ ತಲುಪಿ ಆವಿಯಾಗತ್ತೆ. ನಂತರ ಅಲ್ಲಿಂದ ಪಿಸ್ಟನ್ ಬ್ಲಾಕ್ಗೆ ತೆರಳಿ ಪೆಟ್ರೋಲ್ ಸ್ಟೀಮ್ ಜೊತೆ ಬೆರೆತುಕೊಳ್ಳುತ್ತೆ. ನೀರಿನ ಆವಿ ಹೆಚ್ಚಾಗಿ ಬಳಕೆಯಾಗಿ ಮೈಲೇಜ್ ನೀಡುತ್ತೆ. ಇದರಿಂದ ಹೊಗೆ ಪ್ರಮಾಣ ಕಡಿಮೆಯಾಗತ್ತೆ. ಎಲ್ಲ ಸರಿ, ಪೂರ್ತಿ ನೀರು ಹಾಕ್ಬೇಕಾ? ಪೆಟ್ರೋಲ್ ಬೇಡವೇ ಬೇಡವಾ? ಅಂತಹದೊಂದು ಸಣ್ಣದಾದ ಅನುಮಾನ ತಲೆಯಲ್ಲಿ ಕೊರಿತಾ ಇದೆಯಾ? ಹಾಗೆಲ್ಲ ಆಗೋದಿಲ್ಲ. ಅರ್ಧ ಲೀಟರ್ ಪೆಟ್ರೋಲ್ಗೆ ಅರ್ಧ ಲೀಟರ್ ನೀರು ಹಾಕಬೇಕು. ಇದನ್ನ ಏನ್ ಹೇಳ್ಬೋದು? H2O ಬೈಕ್ ಅನ್ನೋಣವೋ, ವಾಟರ್ ಬೈಕ್ ಅಂತ ಹೇಳೋಣವೋ? ಈ ವಾಟರ್ ಬೈಕ್ 1 ಲೀಟರ್ ನೀರಿಗೆ ಸರಿಸುಮಾರು 60 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಅಂದ್ಹಾಗೆ ಇದು ಪೂರ್ತಿ ನೀರಿನಲ್ಲಿಯೇ ಓಡೋದಿಲ್ಲ. ಅರ್ಧ ಲೀಟರ್ ನೀರಿಗೆ ಅರ್ಧ ಲೀಟರ್ ಪೆಟ್ರೋಲ್ ಹಾಕಬೇಕು. ಈ ವಾಟರ್ ಬೈಕ್ ಅನ್ನ ಭವಿಷ್ಯದಲ್ಲಿ ಮಾರುಕಟ್ಟೆಗೆ ಬಿಡುಗಡೆಗೊಳಿಸುವ ಯೋಜನೆಯಲ್ಲಿದ್ದಾರೆ ಜಯಕುಮಾರ್ ಖಾಂಡಕೆ. ये टेक्नोलॉजी मैं दुनिया या भारत या और दुनिया के अंदर में फ्लैश करने की कोशिश करने की ट्राई कर रहा हूँ, जिसके ये हमारे देश का करोड़ों ने अब्जावधी रुपए जो है पेट्रोल डॉलर्स वो सेव होने वाले और उसी हिसाब से एनवायरनमेंट पोल्यूशन भी ऑटोमोबाइल सेक्टर से जो आज होता है वो 40-50% लेस होने वाला है। और ये जो बेनिफिट है ये हमारे आगे आने वाली दुनिया के लिए, लोगों के लिए ज़रूरी है। इस हिसाब से मेरा काम या कोशिश चालू है. ಈ ತಂತ್ರಜ್ಞಾನದ ವಿಷಯದಲ್ಲಿ ಸುಮಾರು 15 ವರ್ಷಗಳಿಂದ ಜಯಕುಮಾರ್ ಅಧ್ಯಯನ ನಡೆಸಿದ್ದಾರೆ. ಇವರ ಈ ಸಾಧನೆಯನ್ನ ಗುರುತಿಸಿ ದೆಹಲಿ ಹಾಗೂ ಮಹಾರಾಷ್ಟ್ರ ಸರ್ಕಾರ ಸನ್ಮಾನ ಮಾಡಿವೆ. ಇಂಡಿಯನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಏನೈತಿ ಅವ್ರಿಗೆ ಬಿ ಪೇಪರ್ಸ್ ಸಬ್ಮಿಟ್ ಮಾಡ್ಯಾರ. ಆಮೇಲೆ ಇವರು ಇವತ್ತಿಂದ ಸರ್ವಸಾಧಾರಣ ಒಂದು 15-20 ವರ್ಷದ ಇವರು ಗಾಡಿ ಮೇಲೆ ಇರ್ತಾರೆ ಮತ್ತು ಗಾಡಿದು ಇದ್ರ ಮೇಲೆ ಇವರು ಇದು ಮಾಡ್ತಿರ್ತಾರೆ. ನೀರು ಪ್ಲಸ್ ಪೆಟ್ರೋಲ್ ಇದ್ರ ಮೇಲೆ ಒಂದು ಪೆಟ್ರೋಲ್ ಟ್ಯಾಂಕಿನ ರೀತಿಯಲ್ಲಿ ನೀರಿನ ಟ್ಯಾಂಕ್ ಬೈಕ್ನ ಹಿಂಭಾಗದಲ್ಲಿ ಅಳವಡಿಸಲಾಗಿದೆ. ಈ ತಂತ್ರಜ್ಞಾನವನ್ನ ಬಳಸಲು ಈಗ ಸುಮಾರು 12,000 ರೂಪಾಯಿ ವೆಚ್ಚವಾದರೂ ಇಂಧನ ಬಳಕೆಯಲ್ಲಿ ಗಣನೀಯ ವ್ಯತ್ಯಾಸ ಉಂಟಾಗುತ್ತೆ. ಒಟ್ಟಾರೆ ಪೆಟ್ರೋಲ್ ಜೊತೆ ನೀರಿನ ಬಳಕೆಯಾಗಿ ಹೆಚ್ಚಿನ ಮೈಲೇಜ್ ನೀಡುವ ಈ ಬೈಕ್ ನೋಡಲು ಆಸಕ್ತಿ ಕೆರಳಿಸಿದೆ. ಇದನ್ನ ಎಲ್ಲಾ ಕಡೆಯೂ ಅಳವಡಿಸೋಕೆ ಟೆಕ್ನಾಲಜಿ ಸಿದ್ಧವಾದ್ರೆ ಪೆಟ್ರೋಲ್ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ಪರಿಹಾರವಾಗುವುದು ಗ್ಯಾರಂಟಿ. ಪೆಟ್ರೋಲ್ ಡೀಸೆಲ್ ಬೆಲೆಗಳ ಏರಿಕೆ ಆಗದಂತೆ ಒಂದೆಡೆ ಪ್ರತಿಭಟನೆ ನಡೆದರೆ ಇನ್ನೊಂದೆಡೆ ಏನಂತಾರೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಹೇಗೆ ಬರಬೇಕಂತೇಳಿ ಒಂದು ಚಿಂತನೆ ಕೂಡ ನಡೀತಾ ಇದೆ. ಕೊಲ್ಲಾಪುರದ ಖಾಂಡಿಕೆಯವರು ಈ ವಿಷಯದಲ್ಲಿ ಒಂದು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಅದೇನೇ ಅಂತಾರೆ, ಪೆಟ್ರೋಲ್ ಜೊತೆಗೆ ನೀರನ್ನು ಬೆರೆಸಿ ಮೋಟರ್ ಸೈಕಲ್ ಓಡಿಸ್ತಾ ಇದ್ದಾರೆ. ಪರಿಸರ ಸ್ನೇಹಿಯಾದ ಈ ಮೋಟರ್ ಸೈಕಲ್ಗೆ H2O ಮೋಟರ್ ಸೈಕಲ್ ಅಂತೇಳಿ ಹೆಸರಿಡಲಾಗಿದೆ. ಕೊಲ್ಲಾಪುರದಿಂದ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ದಿಲೀಪ್ ಸುವರ್ಣ 24/7 ಬೆಳಗಾವಿ. ಮೈಲೇಜು ಸಖತ್ತಾಗಿ ಇದೆ ಅಲ್ವಾ? ಯಾಕೆ ತಡ, ನಿಮ್ ಗಾಡಿಗೂ ಫಿಕ್ಸ್ ಮಾಡ್ಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ
ಸುವರ್ಣ ನ್ಯೂಸ್ 24/7.